ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇದನ್ನು ಲೀಫ್ ಶೇಪಲ್ಲಿ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ಲೀಫ್ ಫಿಲಪ್ನ ಚೈನ್ ಸ್ಟಿಚ್ಚಿಂದ ಇದನ್ನು ಫಿಲಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಹಾಕೋದು ಅಂತ ಈ ಪಾರ್ಟ್ 15ನಲ್ಲಿ ತೋರಿಸ್ಕೊಡ್ತೀನಿ. ಇದು ನಾರ್ಮಲ್ ಚೈನ್ ಸ್ಟಿಚ್ಚೇ, ಬಟ್ ಈ ಥರ ಲೀಫ್ ಫಿಲಪ್ಪು ಬೇರೆ ಫ್ಲವರ್ ಫಿಲಪ್ ಮಾಡಿದಾಗ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ ಜರಿ ಥ್ರೆಡ್ನ ಯೂಸ್ ಮಾಡಿಕೊಂಡು ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಹಾಗೆ 14 ನಂಬರ್ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾದರೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಲೀಫ್ ವರ್ಕ್ ಹಾಕ್ಕೊಂಡಿದ್ದೀರಲ್ಲ, ಅದರ ಸುತ್ತಲೂ ಚೈನ್ ವರ್ಕ್ ಹಾಕ್ಕೊಂಡು ಹೋಗಬೇಕು. ಅದೇ ಆ ಚೈನ್ ವರ್ಕ್ನ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋ ನೋಡಿಬಿಟ್ಟು ನೀವು ನೋಡಿಕೊಂಡು ಮನೆಯಲ್ಲೇ ಟ್ರೈ ಮಾಡಿ ಬರುತ್ತೆ. ಇದು ಬೇಸಿಕ್ ಚೈನು, ನಾವು ಮೊದಲೆಲ್ಲ ಬೇಸಿಕ್ ಚೈನ್ ಹೇಳ್ಕೊಟ್ಟಿದ್ದೀನಲ್ಲ ಅದೇ ಸ್ಟಿಚ್ಚು, ಬಟ್ ಇದು ಲೀಫ್ ಶೇಪಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾವು ಈ ಥರ ಲೀಫ್ ಎಲ್ಲ ಫಿಲಪ್ ಮಾಡಬೇಕಾದ್ರೆ, ಹೊರಗಡೆ ಎಲ್ಲ ಮಾಡಬೇಕಾದ್ರೆ ನಾವು ಮೊದಲಿಗೆ ಚೈನ್ ಸ್ಟಿಚ್ ಹಾಕೋತೇವಲ್ಲ, ಆವಾಗ ಇದು ಹೊರಗಡೆಯಿಂದ ಸ್ಟಾರ್ಟ್ ಮಾಡಿ ಒಳಗಡೆ ಎಂಡ್ ಮಾಡಬೇಕು. ಈ ಗೋಲ್ಡ್ ಕಲರ್ ಜರಿಯಿಂದ ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ನೀಟಾಗಿ ಬರುತ್ತೆ. ಅದಕ್ಕೆ ನೀವು ಮನೆಯಲ್ಲಿ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ಬೇರೆ ಎಲ್ಲ ಸ್ಟಿಚ್ಗಿಂತ ಈ ಚೈನ್ ಸ್ಟಿಚ್ ಇದೆಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಆದರೆ ಹತ್ತಿರ ಹಾಕ್ಕೋಬೇಕು ನೀಟಾಗೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನಾನು ಫುಲ್ ಇದೇ ಥರ ಚೈನ್ನ ಫುಲ್ ಇದರಲ್ಲಿ ಫಿಲಪ್ ಮಾಡಿ ತೋರಿಸ್ತೀನಿ. ನೀವು ವಿಡಿಯೋ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫುಲ್ ಈ ಡಿಸೈನು ಚೈನಿಂದ ಈ ಥರ ಸ್ಟಿಚ್ ಆದಮೇಲೆ ಮಧ್ಯದಲ್ಲಿ ನಾನು ಇದನ್ನು ಲಾಕ್ ಮಾಡಿಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫುಲ್ ಆದಮೇಲೆ ಈ ರೀತಿ ಬರುತ್ತೆ. ಈ ಸ್ಟಿಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.